ಗಂಗಾಪುತ್ರ ಭೀಷ್ಮ ಹೇಳಿದುದರಲ್ಲಿ ಯಾವ ತಪ್ಪು ಕಾಣುತ್ತಿಲ್ಲ. ಅದು ಧರ್ಮಸಮ್ಮತವಾಗಿಯೇ ಇದೆ. ನಮ್ಮ ಸ್ವಾರ್ಥಕ್ಕಾಗಿ ಭೀಷ್ಮನಿಗೆ ನಿಮ್ಮ ಬ್ರಹ್ಮಚರ್ಯ ವ್ರತವನ್ನು ಬಿಡು ಎಂದು ಹೇಳುವುದು ಖಂಡಿತ ಅಧರ್ಮವಾಗುತ್ತದೆ. ಅವನನ್ನು ಬಿಟ್ಟು ಅವನು ಹೇಳಿದಂತೆ ಆಪದ್ಧರ್ಮವೆಂದು ಒಬ್ಬ ಮಹರ್ಷಿಯಿಂದ ಕುರುವಂಶ ಮುಂದುವರಿದರೆ ಅದು ಧರ್ಮವೇ ಆಗುತ್ತದೆ. ಆದರೆ ನಮ್ಮ ಕೋರಿಕೆಯನ್ನು ಈಡೇರಿಸಬಲ್ಲ ಮಹರ್ಷಿ ಯಾರಿದ್ದಾರೆ? ಹೌದು, ನನ್ನ ಪುತ್ರ ಕೃಷ್ಣ ದ್ವೈಪಾಯನ, ವೇದವ್ಯಾಸ. ನಮ್ಮ ಕುರುವಂಶ ಬೆಳೆಯುವಂತೆ ಮಾಡಲು ಅವನಿಗಿಂತ ಉತ್ತಮರು ಬೇರೆ ಯಾರಿದ್ದಾರೆ? ಈ ಭೀಷ್ಮನಿಂದ ಆಗದ ಕಾರ್ಯ ಆ ನನ್ನ ಮಗ ವ್ಯಾಸನಿಂದ ಏಕಾಗಬಾರದು. ಹೌದು, ನನ್ನ ಮಗ ವ್ಯಾಸ ನಾನು ಸ್ಮರಿಸಿದಾಗ ಬರುವುದಾಗಿ ಮಾತು ಕೊಟ್ಟಿದ್ದಾನೆ. ಈ ವಿಚಾರವನ್ನು ಭೀಷ್ಮನಿಗೆ ಹೇಳಲೇ? ಆದರೆ ಸಂಕೋಚವಿಲ್ಲದೆ ನನ್ನ ತಾರುಣ್ಯದಲ್ಲಿ ನಡೆದ ಆ ಪ್ರಸಂಗವನ್ನು ಭೀಷ್ಮನಿಗೆ ಹೇಗೆ ಹೇಳಲಿ? ಅವನೇನು ತಿಳಿದುಕೊಳ್ಳುತ್ತಾನೆ? ಇಲ್ಲ, ಅವನಂತ ಸಣ್ಣ ಮನಸ್ಸಿನವನಲ್ಲ. ಹೇಳಲೇಬೇಕು, ಹೇಳುತ್ತೇನೆ. ಏನೇ ಆದರೂ ನಮ್ಮ ಕುರುವಂಶ ಬೆಳೆಯುವುದು ನನಗೆ ಮುಖ್ಯ. ಭೀಷ್ಮನಿಗೆ ಈಗಲೇ ತಿಳಿಸುತ್ತೇನೆ.